ಅಂಡರ್ ವೇಟ್. ನೀವು ಕಡಿಮೆ ತೂಕ ಹೊಂದಿದ್ರ, ಆರೋಗ್ಯಕರ ತೂಕವನ್ನ ಪಡಿಲಿಕ್ಕೆ ಬಯಸಿದ್ರಿ ಅಂತಂದ್ರ ಪ್ರತಿದಿನ ಈ ವಿಡಿಯೋದಾಗಿಲ್ಲಿರೋ ಎಲ್ಲ ಆಸನಗಳನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಯಾವ ರೀತಿ ಈಗ ಅತ್ಯಧಿಕ ತೂಕ ಆರೋಗ್ಯಕ್ಕೆ ಯಾವ ರೀತಿ ಹಾನಿಕರ ಅಲ್ಲ, ಅದೇ ರೀತಿ ಅಂಡರ್ ವೇಟ್ ಕೂಡ ಆರೋಗ್ಯಕ್ಕೆ ಹಾನಿಕರ ಆಗೈತಿ. ಸೊ ಹಂಗಂದ್ರೆ ಈಗ ಯಾವ ರೀತಿ ನಾವು ವೇಟ್ ಲಾಸ್ ಮಾಡ್ಲಿಕ್ಕೆ ಆಸನಗಳಿದಾವಲ್ಲ ನಮ್ಮ ಯೋಗದಲ್ಲಿ, ಅದೇ ರೀತಿ ವೇಟ್ ಗೇನ್ ಆಗ್ಲಿಕ್ಕೆ ಕೂಡ ಯೋಗ ಆಸನಗಳಿದಾವು. ಮೊದಲನೇ ಆಸನ ಪ್ಲಾಂಕ್ ಪೋಸ್, ಕುಂಭಕ ಆಸನ ಅಂತೇಳಿ. ಸೊ ಅದಕ್ಕಾಗಿ ರೀತಿ ಸೈಡ್ ಹೊಳಗೆ ಕೂತ್ಕೋರಿ, ಎರಡೂ ಕಾಲು ಚಾಚ್ರಿ, ನಂತರ ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ, ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋರಿ, ಇನ್ನೂ ಸ್ವಲ್ಪ ಮ್ಯಾಟಿನ ಹಿಂದೆ ಸರಿರಿ. ಸೊ ನೆಕ್ಸ್ಟ್ ಇಲ್ಲಿಂದ ಈ ರೀತಿ ಮುಂದೆ ಬರಬೇಕು. ಸೊ ಕೈಗಳ ಫಿಂಗರ್ಸ್ ಓಪನ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಕಾಲನ್ನ ಬೆರಳನ್ನ ಪ್ರೆಸ್ ಮಾಡಿ ಈ ರೀತಿ ಮೇಲೆ ಇಡಬೇಕು. ಸೊ ಸ್ವಲ್ಪ ಹಿಂಗೆ ಬಂದಿರ್ತೀರಿ, ಮ್ಯಾಗ ಹಿಪ್ ಅಪ್ ಆಗಿರ್ತೈತಿ. ಇಲ್ಲಿಂದ ನಿಧಾನವಾಗಿ ಈ ರೀತಿ ಬರ್ರಿ. ಸೊ ಇಳಿಜಾರ್ ತರ ಇರಬೇಕು, ಎದುರಿಗೆ ನೋಡ್ತಾ ಇರ್ತೀರಿ, ಸಹಜವಾದ ಉಸಿರಾಟ ಇರಲಿ. ಸೊ ಈ ರೀತಿ ಅಲ್ಲ, ಮತ್ತೆ ಹಿಂಗೆ ಬರಬೇಡ್ರಿ, ಈ ರೀತಿ ಇರಬೇಕು, ಪೂರ್ತಿ ಹಿಂಗೂ ಅಲ್ಲ. ಸೊ ಇಳಿಜಾರ್ ತರ ಸಹಜವಾದ ಉಸಿರಾಟ ಇರಲಿ. ಇದ ಸ್ಥಿತಿಯೊಳಗೆ ಒಂದು 5 ಕೌಂಟ್ ಇರ್ರಿ ಅಥವಾ 10 ಕೌಂಟ್ ಇರ್ರಿ, ನಿಮಗೆ ಎಷ್ಟು ಸಾಧ್ಯ ಆಕೈತಷ್ಟು ಇದ ಸ್ಥಿತಿಯೊಳಗೆ ಇರ್ತೀರಿ. 1 2 3 4 5 ರಿಲ್ಯಾಕ್ಸ್. ನೀ ಡ್ರಾಪ್ ಮಾಡ್ರಿ, ಕಾಲು ಫ್ಲಾಟ್ ಮಾಡ್ಕೊರಿ, ನಿಧಾನವಾಗಿ ಈ ರೀತಿ ಹಿಮ್ಮುಖವಾಗಿ ಬರ್ತೀರಿ. ಮತ್ತೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಸೊ ಈ ಆಸನದೊಳಗೆ ನೀವೇನು ಅಬ್ಸರ್ವ್ ಮಾಡ್ಕೋಬೇಕಂತಂದ್ರ, ಇಲ್ಲೇ ಭಾರ ಬಿದ್ದಿರ್ತೈತಿ ಕೈ ಮೇಲೆ. ಸೊ ಇದರಿಂದ ಇಲ್ಲಿ ಮಸಲ್ ಸ್ಟ್ರೆಂಗ್ತ್ ಆಗ್ತೈತಿ, ಆಮೇಲೆ ಹೊಟ್ಟೆ ಭಾಗದ ಮಸಲ್ಗೆ ಸ್ಟ್ರೆಂಗ್ತ್ ಬರ್ತೈತಿ. ಸೊ ಈಗ ನಾವು ತೂಕ ಕಡಿಮೆ ಇದ್ದವರು ತೂಕ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ಕಾರ್ಡಿಯೋನ್ ಕಡಿಮೆ ಮಾಡಿ ಸ್ಟ್ರೆಂಗ್ತ್ ಬರೋ ಆಸನಗಳನ್ನ ಜಾಸ್ತಿ ಮಾಡ್ಬೇಕು ನಾವು. ಸೊ ಅದಕ್ಕಾಗಿ ಇಲ್ಲೆಲ್ಲ ಏನ್ ಆಸನಗಳಿದಾವಲ್ಲ, ಸೊ ಎಲ್ಲ ಸ್ಟ್ರೆಂಗ್ತ್, ಮಸಲ್ ಸ್ಟ್ರೆಂಗ್ತ್ ಜಾಸ್ತಿ ಆಗುವಂತ ಆಸನಗಳನ್ನು ಮಾಡಕತ್ತೀವಿ. ಆಮೇಲೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುವಂಥವು, ಆಮೇಲೆ ಚಯಾಪಚಯ ಕ್ರಿಯೆಯನ್ನ ಸುಧಾರಣೆ ಮಾಡುವಂಥವು, ಆಮೇಲೆ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಆಸನಗಳನ್ನ ನಾವಿಲ್ಲೇ ಮಾಡ್ಲಿಕ್ಕತ್ತೀವಿ. ಸೊ ಸೆಕೆಂಡ್ ಒನ್ ಕ್ಯಾಟ್ ಅಂಡ್ ಕೌ ಪೋಸ್ ವೇರಿಯೇಷನ್. ಸೊ ರೀತಿ ಕುತ್ಕೊಂಡಿರ್ತೀರಿ, ಇಲ್ಲಿಂದ ಈ ರೀತಿ ಮುಂದ್ ಬರ್ರಿ. ಸೊ ಮುಂದ್ ಬಂದಾಗ ಎರಡೂ ಕಾಲಿನ ಗ್ಯಾಪ್ ತಗೋರಿ, ನೀ ಕಡೆ ಪಾದ ಫ್ಲಾಟ್ ಇರ್ಲಿ, ಆಮೇಲೆ ಕಾಲ್ ಏನೇಂದ್ರ ಎದುರಿಗೆ ಕೈಗಳು ಬರ್ಲಿ, ಫಿಂಗರ್ಸ್ ಓಪನ್ ಮಾಡ್ಕೊರಿ, ಆಮೇಲೆ ರಿಸ್ಟ್ ಮತ್ತು ಶೋಲ್ಡರ್ ಒಂದ ಲೈನ್ ಒಳಗಿರ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಇನ್ಹೇಲ್, ಉಸಿರು ತಗೋತ ಬಲ್ಲಗೈನ ಮುಂದ್ ತಗೋಬೇಕು, ಎಡಗಾಲನ ಹಿಂದ್ ತಗೋತೀರಿ. ರೀತಿ ಎಷ್ಟು ಸಾಧ್ಯ ಆಗೈತೆ ಅಷ್ಟು ಮೇಲೆ ಐತ್ರಿ. ಎಕ್ಸೇಲ್ ಡೌನ್. ಇದೇ ರೀತಿ ಇನ್ಹೇಲ್, ಉಸಿರು ತಗೋತ ಕೈ ಮುಂದ ಕಾಲ್ ಹಿಂದ, ಎಕ್ಸೇಲ್ ಡೌನ್. ಇನ್ನೊಮ್ಮೆ ಇನ್ಹೇಲ್, ಎಕ್ಸೇಲ್. ಸೊ ನೆಕ್ಸ್ಟ್ ಈ ಕಡೆ ಮಾಡ್ತೀರಿ. ಇನ್ಹೇಲ್, ಎಡಗೈ ಮುಂದ ಬಲಗಾಲ್ ಹಿಂದ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿ ಈ ಕಾಲಿಗೆ 5 ಬಾರಿ, ಈ ಕಾಲಿಗೆ 5 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ 5ನೇ ಬಾರಿಗೆ ಸ್ಟೇ ಆಗ್ಬೇಕು. ಸಹಜವಾದ ಉಸಿರಾಟ ಇರಲಿ. 1 2 3 4 5 ರಿಲ್ಯಾಕ್ಸ್. ಅದೇ ರೀತಿ ಈ ಕಡೆ ಕೂಡ ಸ್ಟೇ ಆಗ್ತೀರಿ. 5 ಕೌಂಟ್ ರಿಲ್ಯಾಕ್ಸ್. ನಿಧಾನವಾಗಿ ಹಿಂದೆ ಬರ್ತೀರಿ ವಜ್ರಾಸನ ಸ್ಥಿತಿಗೆ. ಸೊ ನೆಕ್ಸ್ಟ್ ಒನ್ ಅಪ್ವರ್ಡ್ ಫೇಸಿಂಗ್ ಡಾಗ್, ಭುಜಂಗಾಸನ ಮಾಡೋಣ. ಸೊ ಅದಕ್ಕಾಗಿ ಈ ರೀತಿ ಪೂರ್ತಿ ಮಲ್ಕೋತಿರಿಲೇ, ಹೊಟ್ಟೆ ಭಾಗದ ಮೇಲೆ ಮಲ್ಕೋರಿ. ಸೊ ಮಲ್ಕೊಂಡ್ಮೇಲೆ ಚಿನ್ನು ನೆಲಕ್ಕೆ ಹಚ್ಚಿರಿ. ಸೊ ಎರಡೂ ಕೈಗಳನ್ನ ಚೆಸ್ಟ್ ಬಾಜು ತಗೋರಿ, ಎದುರಿಗೆ ನೋಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ಹೇಲ್, ಉಸಿರು ತಗೋತಾ ಈ ರೀತಿ ಪೂರ್ತಿ ಮೇಲೆ ಹೇಳ್ಬೇಕು, ಕೈ ಸ್ಟ್ರೆಚ್ ಆಗ್ಬೇಕು. ಆಮೇಲೆ ಸೊಂಟ ಭಾಗ ಹೊಟ್ಟೆ ಭಾಗ ಮೇಲ್ ಬರ್ತೈತಿ. ಸ್ವಲ್ಪ ತಲೆ ಹಿಂದಾಕ್ರಿ, ಮೇಲ್ ನೋಡ್ತೀರಿ. ಮೇಲ್ ಬಂದ್ಮೇಲೆ ಎಕ್ಸೇಲ್ ಮಾಡ್ರಿ, ಸಹಜವಾದ ಉಸಿರಾಟ. 5 4 3 2 1 ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೆಳಗೆ ಬರ್ತೀರಿ. ಇದನ್ನ 2 ಬಾರಿ ಮಾಡ್ರಿ. ಸೊ ನಿಮಗೆ ಈ ರೀತಿ ಪೂರ್ತಿ ಮೇಲೆ ಹೇಳಕ್ ಆಗ್ಲಿಲ್ಲ ಅಂತಂದ್ರ ಸೊ ಎರಡೂ ಕೈ ಅಂತ ಚೆಸ್ಟ್ ಬಾಜುಕ್ ಇರ್ತಾವು. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ಹೇಲ್, ಈ ರೀತಿನೂ ಹೇಳ್ಬೋದು ನೀವು. ಸೊ ಮೊದಲು ಈ ರೀತಿ ಪ್ರಾಕ್ಟೀಸ್ ಮಾಡಿರ್ಬೇಕಾರ. ಸೊ ನೆಕ್ಸ್ಟ್ ಇನ್ನೊಂದು ಹೇಳಿದ್ನೆಲ್ಲ ಆ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅವಾಗ ಕೈಗಳು ಈ ರೀತಿ ಇರ್ತಾವು. ಈ ಪೊಸಿಷನ್ ಬಂದಾಗ ಕೈಗಳನ್ನ ಈ ರೀತಿ ಹಿಂಜಗ್ಬೇಕು, ತಲೆ ಹಿಂದಾಕಿರ್ತೀರಿ, ಥ್ರೋಟ್ ಸ್ಟ್ರೆಚ್ ಆಗಬೇಕು, ದೃಷ್ಟಿ ಮೇಲೆ.
ಇಲ್ಲಿ ಕೂಡ ಸಹಜವಾದ ಉಸಿರಾಟದ 5 ಕೌಂಟ್ ಮಾಡೋದು, ಮತ್ತೆ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಡೌನ್, ರಿಲ್ಯಾಕ್ಸ್. ಸೊ ಇದ್ರಾಗ 2 ರೀತಿ ಮಾಡಿದ್ರಿ. ಒಂದು ಪೂರ್ತಿ ಕೈ ಸ್ಟ್ರೆಚ್ ಮಾಡಿ, ಇನ್ನೊಂದು ಕೈ ಈ ರೀತಿ ಫೋಲ್ಡ್ ಮಾಡ್ಕೊಂಡ. ಸೊ ನೆಕ್ಸ್ಟ್ ನಾವು ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರ, ಸೊ ಒಂದು 2-3 ಆಸನಗಳನ್ನು ಮಾಡಿದ್ವಿ. ಸೊ ಇಲ್ಲಿ ಕೈಗೆ ಸ್ಟ್ರೆಂತ್ ಬರೋವು, ಆಮೇಲೆ ತೊಡೆ ಭಾಗ ಸ್ಟ್ರೆಂತ್ ಬರುವಂತವ್ರನ್ನ, ಅಂದ್ರೆ ಕೈಗೆ ಕಾಲಿಗೆ ಸ್ಟ್ರೆಂತ್ ಬರುವಂತನು ಮಾಡಿದ್ವಿ. ಈಗ ನಾವು ಸೊಂಟ ಭಾಗಕ್ಕೆ ಸ್ಟ್ರೆಂತ್ ಬರುವಂತ ಆಸನ ಮಾಡೋಣ. ಸೇತು ಬಂದಾಸನ್. 2 ಕಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ಫೋಲ್ಡ್ ಮಾಡ್ಕೊಂಡ್ಮೇಲೆ ಅಲೈನ್ ಮಾಡ್ಕೋರಿ ಈ ರೀತಿ. ಯಾಕಂತಂದ್ರೆ ನಿಮ್ ಶೋಲ್ಡರ್ ಲೆವೆಲ್ ಇರ್ಬೇಕು, ಇವು ಅಂದ್ರೆ ಗ್ಯಾಪ್ ಇರ್ಬೇಕಿಲ್ಲ, ಜೋಡಿಸಿದ್ದಿರಬಾರ್ದು. ಸೊ ನೆಕ್ಸ್ಟ್ ಹಿಂಬಡ ಮತ್ತು ಹಿಪ್ಪಿಗೆ ಟಚ್ ಇರಂಗಿಲ್ಲ, ಅಲ್ಲೂ ಗ್ಯಾಪ್ ಇರಬೇಕು. ಸೊ ನೆಕ್ಸ್ಟ್ 2 ಕೈಗಳು ನಿಮ್ಮ ಬಾಜುಕ್ ಇಟ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ಸೊಂಟ ಭಾಗ ಮೇಲೆತ್ತದು, ಇನ್ಹೈಲ್, ಉಸಿರು ತಗೋತ ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಸೊಂಟ ಭಾಗ ಮೇಲೆತ್ರಿ, ಎಕ್ಸೇಲ್ ಮಾಡ್ತಾ ಡೌನ್. ಇದೇ ರೀತಿ 5 ಬಾರಿ ಮಾಡಬೇಕು. ಇನ್ಹೈಲ್, ಉಸಿರು ತಗೋತ ಸೊಂಟ ಭಾಗ ಮೇಲೆ ಎಷ್ಟು ಸಾಧ್ಯ ಆಕೈತೆ ಅಷ್ಟ, ಎಕ್ಸೇಲ್ ಡೌನ್. ಕೊನೆ 5ನೇ ಬಾರಿಗೆ ಇನ್ಹೈಲ್, 5ನೇ ಬಾರಿಗೆ ಮೇಲೆ ಹೋಗಿರ್ತೀರಿ, ಎಕ್ಸೇಲ್ ಮಾಡ್ರಲ್ಲೇ ಸಹಜವಾದ ಉಸಿರಾಟ ಇರಲಿ. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮೇಲೆ ಎತ್ತತ್ತೀರಿ ಸೊಂಟ ಭಾಗ. ಸ್ಟೇಟ್ 5 4, ಉಸಿರು ಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ, ನಾರ್ಮಲ್ ಬ್ರೀತ್ ಮಾಡ್ತಾ ಇರ್ರಿ. 3 2 1, ಮತ್ತೆ ಇನ್ಹೈಲ್, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಸೊಂಟ ಭಾಗ ಕೆಳಗೆ, ರಿಲ್ಯಾಕ್ಸ್. ಸೇತು ಬಂದಾಸನ ಒಳಗೆ ಸೊಂಟ ಭಾಗ ಮೇಲೆತ್ತದು, ಕೆಳಗೆ ತೊಳೋದು 5 ಬಾರಿ ಮಾಡ್ತೀರಿ. ಸೊ ನೆಕ್ಸ್ಟ್ ಸುಪ್ತ ಬದ್ಧ ಕೋನಾಸನ. 2 ಕಾಲನ್ನ ಜೋಡಿಸ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ಹೈಲ್, ಎಕ್ಸೇಲ್ ಮಾಡ್ತಾ 2 ಕಾಲನ್ನ ಕೆಳಗೆ ತೋತೀರಿ. 2 ಕಾಲು ಕೆಳಗೆ ತಗೊಂಡಾಗ ಪಾದ ಒಂದಕ್ಕೊಂದು ಟಚ್ ಇರ್ತೈತಿ. ಸೊ 2 ಕೈಗಳನ್ನು ನೀವು ಇಲ್ಲಿ ಬಾಜುಕ್ ಇಟ್ಕೋಬಹುದು, ಅಥವಾ ಇಲ್ಲಿ ಪೆಲ್ವಿಕ್ ಭಾಗದ ಮೇಲೆ ಇಟ್ಕೋರಿ, ಒಂದ್ರ ಮೇಲೆ ಒಂದು ಕೈ ಇಟ್ಕೋರಿ. ಇಲ್ಲಿ ಪೆಲ್ವಿಕ್ ಭಾಗದ ಮೇಲೆ ಕೈ ಇಟ್ಕೋಬಹುದು. ಇದೇ ಸ್ಥಿತಿಯೊಳಗೆ ನೀವು 10 ರಿಂದ 15 ಕೌಂಟ್ ತನ ಇಲ್ಲಿ ಇರ್ಬೋದು. 10 ರಿಂದ 15 ಕೌಂಟ್ ಆದ್ಮೇಲೆ ರಿಲ್ಯಾಕ್ಸ್. ಸೊ ಮತ್ತೆ ಉಸಿರು ತಗೋತ 2 ಕಾಲುಗಳನ್ನ ಕ್ಲೋಸ್ ಮಾಡ್ಕೋರಿ, ಎಕ್ಸೇಲ್ ಮಾಡ್ತಾ ಒಂದೊಂದು ಕಾಲು ಬಿಡಿಸ್ಕೊತೀರಿ, ರಿಲ್ಯಾಕ್ಸ್. ಇವಿಷ್ಟು ಆಸನಗಳಾದ್ಮೇಲೆ ಶವಾಸನ ಸ್ಥಿತಿಯೊಳಗ 3 ರಿಂದ 5 ನಿಮಿಷ ಅಥವಾ 10 ನಿಮಿಷ ಒಳಗ ತನೂ ನೀವು ರಿಲ್ಯಾಕ್ಸ್ ಆಗ್ಬೋದು. 2 ಕಾಲು ಸ್ವಲ್ಪ ಅಗಲವಾಗಿರ್ಲಿ, ಕೈಗಳು ಮೇಲ್ಮುಖವಾಗಿರಬೇಕು, ಕಣ್ಣುಗಳನ್ನ ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಇರಲಿ. ಈ ರೀತಿ ಈ ಎಲ್ಲ ಆಸನಗಳನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.